ರಾಜ್ಯದಲ್ಲಿ ಬಹಳಷ್ಟು ವಿಚಾರ ಸದ್ದು ಮಾಡ್ತಾರೆ ಸರ್. ಅದರಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಾರೆ ಸರ್. ಹೇಳೋಷ್ಟು ಎಲ್ಲನೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೀನಿ. ಮತ್ತೆ ಅದ ಹೊರತುಪಡಿಸಿ ಮತ್ತೇನು ಹೇಳುವಂಥದ್ದೇನಿಲ್ಲ. ಅಲ್ಲ ಸರ್, ಇದುವರೆಗೂ ಕೇಸ್ ಕೊಟ್ಟಿಲ್ಲ ಅಂತ ಜನಕ್ಕೆ ಒಳ್ಳೇದಾಗೋ ವಿಚಾರ ಏನಾರ ಇದ್ರೆ ಕೇಳ್ರಪ್ಪ, ಹೇಳೋಣ. ಸಚಿವರ ಮೇಲೆ ಇಂತಹ ಆರೋಪ ಗಂಭೀರವಾದ ವಿಚಾರ ಸರ್ ಅದು. ನೋಡಿ, ಇದು ಮೊದಲಲ್ಲ, ಕಳೆದು ಅಲ್ಲ, ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂಥದ್ದು, ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು, ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ, ಕೇಳೋಣ. ಸಿಬಿಐ ತನಿಖೆ ನಿಮ್ ಸ್ಟ್ಯಾಂಡ್ ಅಲ್ಲಿ ನೋಡಿ, ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅದು ಅವ್ರು ಬಿಟ್ಟಂತ ವಿಚಾರ. ಜೊತೆ ಒಂದು ಅರ್ಧ ಗಂಟೆ ಮಾತಾಡಿ ದಿವಸ ಮಾತಾಡ್ತೀನಿ, ಬರ್ರಿ ಮುಂದಕ್ಕೆ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಕಪ್ಪು ಚುಕ್ಕೆ. ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ ಅಂತ ಹೇಳಿದ್ರೆ, ಈಗ ಸಾಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರೋರು. ವಿಧಾನಸಭೆಯಲ್ಲಿ ಎಂತೆಂಥ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ್ನ ಮಾಡೋಗಿದ್ದಾರೆ. ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂತಹ ಜನಪರವಾದಂಥ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು. ಏನಿಲ್ಲ, ಬಜೆಟ್ ಮಂಜೂರಾತಿ ಮಾಡಬೇಕು, ಇವರೆಲ್ಲ ಮಾತಾಡಿಲ್ವಾ? ಇವರು 2 ದಿವಸ ಮಾತಾಡಿದ್ದಾರೆ, 80 ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ. ಅವರಿಗೆ ಉತ್ತರ ಕೊಡಬೇಕು ಬೇಡ ಮುಖ್ಯಮಂತ್ರಿಗಳು? ಸುಮ್ಮನೆ ಬಜೆಟ್ ಮಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗದೆ ಹೇಗೆ? ಅದನ್ನ ಅವರು ಬಜೆಟ್ ಮೇಲಿನ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂಷಣ ಅಲ್ಲ, ಯಾರಿಗೂ ಗೌರವ ತರುವಂತದ್ದಲ್ಲ. ಇದು ಒಂದು ಕಪ್ಪು ಚುಕ್ಕೆ. ಇದನ್ನ ನಾನು ಕೂಡ ಖಂಡಿಸ್ತೇನೆ. ಸಸ್ಪೆಂಡ್ ಮಾಡಿದ ಕ್ರಮ ಎಷ್ಟು ಸರಿ ಅಂತ ಹೇಳ್ತೀರಾ ಸರ್? ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ, ಇನ್ನು ಮೊದಲೇ ಮಾಡ್ತಾ ಇದ್ದೆ, ಅವ್ರು ಲೇಟ್ ಆಗಿ ಮಾಡಿದ್ದಾರೆ. ಸರ್ಕಾರ ನೋಡ್ರಿ 5 ವರ್ಷ ಇದ್ದೇ ಅಂತ ಬೀಳೋ ಪ್ರಶ್ನೆ ಇಲ್ಲ. ನಡೀರಿ, ನಿಮಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ.